ಎತ್ತೋ ಫೋನ್ ಎತ್ತೋ ಪೈಲ್ವಾನ್. ನೋಡಪ್ಪ ಸುನಿಲ, ಇಲ್ಲಿಂದ ಕಾಶಿಗೆ ಹೋಗೋ ದಾರಿ ತುಂಬಾ ದೂರ ಇದೆ, ಆದ್ರೆ ನಮ್ಮನೆ ದಾರಿ ಇಲ್ಲೇ ಪಕ್ಕದಲ್ಲೇ ಹತ್ರ. ಇಲ್ಲಿಗೆ ಹೋಗೋದೇ ಬೆಸ್ಟು. ನೀನು ಲಾಸ್ಟ್ ಮಿನಿಟಲ್ಲಿ ದಯವಿಟ್ಟು ರೂಟ್ನ ಚೇಂಜ್ ಮಾಡಬೇಡ. ನಾನು ಮಲ್ಲಿ ಅಪ್ಪನಾಗಿ ಕಡೆ ಸರ್ತಿ ನಿನ್ನ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಕಾಶಿಗೆ ಹೋಗ್ಬೇಡ. ಸನ್ಯಾಸ ಹಿಡ್ಕೊಂಡು ಲೋಕ ಬಿಡೋದು ದೊಡ್ಡ ಸಾಧನೆ ಇರ್ಬೋದು, ಆದರೆ ಒಂದು ಮನೆ ಕಟ್ಟೋದು, ಮನಸ್ಸನ್ನು ಗೆಲ್ಲೋದು, ಒಂದು ಹೆಣ್ಣಿನ ಬದುಕಿಗೆ ಜೊತೆಯಾಗಿ ನಿಲ್ಲೋದು ಸಾಧನೆನೇ. ಸುನಿಲ, ತಂದೆ ಸ್ಥಾನದಲ್ಲಿ ನಿಂತಿದ್ದೀನಿ, ನಾನು 2 ಮಾತು ಹೇಳ್ತೀನಿ ಕೇಳಪ್ಪ. ಬರೀ ಮೂಗು ಹಿಡ್ಕೊಂಡು ಧ್ಯಾನ ಕೂತ್ಕೊಳ್ಳೋದು ಅಷ್ಟೇ ಅಲ್ಲಪ್ಪ. ಸಂಸಾರ ಅನ್ನೋ ಸಾಗರಕ್ಕೆ ಧುಮುಕಿ ದಡ ಸೇರಬೇಕು, ಕಷ್ಟಪಟ್ಟು ಈಜಬೇಕು, ಅದು ಸಾಧನೆ ಅಂದರೆ. ನೋಡ, ಎಲ್ಲ ಅನುಭವಿಸಿ ಆಮೇಲೆ ಸನ್ಯಾಸಿ ಆಗೋ. ನಿನಗೆ ಹೇಳೋ ಅವಶ್ಯಕತೆ ಇಲ್ಲ, ಆದರೂ ಹೇಳ್ತಾ ಇದ್ದೀನಿ, ದಯವಿಟ್ಟು ದುಡುಕ್ಬೇಡ, ಓಕೆನಾ? ನೋಡಪ್ಪ, ನಾವು ಹೇಳೋದೆಲ್ಲ ಹೇಳಿದ್ದೀವಿ, ಆದರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಮಲ್ಲಿನ ಮದುವೆ ಮಾಡಿಕೊಂಡು ನಮ್ಮನೆ ಅಳಿಯನಾಗಲ್ಲ, ನಮ್ಮನೆ ಮಗನಾಗಿ ಇಲ್ಲೇ ಇರು. ಇಲ್ಲಿರೋ ಪ್ರೀತಿ, ಸಂಬಂಧ, ಸಂತೋಷ ಇದನ್ನೆಲ್ಲ ಬಿಟ್ಟು ನೀನು ಕಾಶಿಗೆ ಹೋಗೋ ಅವಶ್ಯಕತೆ ಖಂಡಿತ ಇಲ್ಲ. ಅರ್ಥ ಆಯ್ತಾ? ರೆಡಿಮೇಡ್ ಬಟ್ಟೆ ಥರ ರೆಡಿಮೇಡ್ ಮದುಮಗಳು ರೆಡಿ ಇದ್ದಾಳೆ, ಕ್ಯಾಚ್ ಹಾಕೊಂಡು ಓಡ್ತಾ ಇರೋ. ಸರಿ ಸರ್, ಕಾಶಿ ಯಾತ್ರೆಗೆ ಹೋಗಲ್ಲ, ಮದುವೆ ಆಗ್ತೀನಿ. ಒಪ್ಕೊಂಬಿಟ್ಟಲ್ಲಪ್ಪ. ಏನ್ ನೋಡ್ತಾ ಇದ್ದೀರಾ? ಛತ್ರಿ ಹಿಡಿರೋ, ಕರ್ಕೊಂಡು ಹೋಗೋಣ, ಟೈಮ್ ಆಗೋಯ್ತು. ನಿಂತ್ಕೊಳಪ್ಪ, ಸ್ವಲ್ಪ ನಿಂತ್ಕೋ. ಯಾಕಜ್ಜಿ? ಶಾಸ್ತ್ರ ಮಾಡೋದೈತೆ, ಆಮೇಲೆ ನೀವು ಒಳಗಡೆ ಹೋಗೋದು. ಬಾರಮ್ಮ, ಆರತಿ ತಗೊಂಡ್ ಬಾ. ನಡಿ. ಏನ್ ನಡಿ, ಸ್ವಲ್ಪ ನಿಂತ್ಕೊಳಪ್ಪ. ಯಾಕೆ? ಆರತಿ ಮಾಡಿದ ಮೇಲೆ ದುಡ್ಡು ಹಾಕ್ಬೇಕು, ಅದು ಶಾಸ್ತ್ರ. ಓ, ಕೊಡ ಮಗ್ನೆ. ನಡಿ ನಡಿ ನಡಿ. ಇದೇನಿದು, ಬರೀ 500 ಕೊಡ್ತಿದ್ದೀರಲ್ಲ? ಆರತಿ ಮಾಡಿದಕ್ಕೆ ಮಿನಿಮಮ್ 5000 ಕೊಡ್ಬೇಕು, 500 ಅಲ್ಲ. ಎಲ್ಲಿ ಕೊಡಿ? ಹೌದೌದು, 5000 ಕೊಟ್ಟೇನೆ ಮುಂದೆ ಹೋಗ್ಬೇಕು. ಏನ್ ನೋಡ್ತಾ ಇದೀಯ? ಕೊಡ್ಲೇಬೇಕಪ್ಪ, ಕೊಡು. ಆನಂದಣ್ಣ, ಏನಮ್ಮ? ಹುಡುಗನ್ ತಂದೆ ಅಂತ ಹೇಳ್ತೀರಾ, ಒಂದ್ 5000 ಇಲ್ವಾ ನಿಮ್ಮ ಹತ್ರ? ಅವನ ಹತ್ರ ಎಷ್ಟಿದೆ ಅಷ್ಟು ಕೊಟ್ಟಿದ್ದಾನೆ. ನಡಿ ನಡಿ. ಅದೆಲ್ಲ ಆಗೋದಿಲ್ಲ ಆಪ್ತ ಮಿತ್ರ. 5000 ಕೊಡು, ಕರ್ಕೊಂಡು ಹೋಗ್. ಅಲ್ಲಮ್ಮ, ಇವನಿನ್ನು ಚಿಗುರ್ತಾ ಇರೋ ಚಿಗುರು, ಅಷ್ಟು ಬೇಗ ಬುಟ್ಟಿ ತಂದ್ಬಿಟ್ಟಿದಾರಲ್ಲ ಹಣ್ಣು ಕೀಳ್ಬೇಕು ಅಂತ. ಅಯ್ಯ, ಇದೆಲ್ಲ ಬಿಲ್ಡಪ್ ಬೇಡಪ್ಪ ನಮ್ಮ ಮುಂದೆ. 5000 ರೂಪಾಯಿ ಕೊಡ್ಬೇಕು, ಒಳಗ್ ಹೋಗ್ಬೇಕು ಅಷ್ಟೇ. ಆಯ್ತು, ಮಗ ಕೊಡ್ಲಿಲ್ಲ ಅಂದ್ರೇನು, ತಂದೆ ಸ್ಥಾನದಲ್ಲಿ ನಿಂತಿದ್ದೀನಿ, ನಾನೇ ಕೊಡ್ತೀನಿ. ಕೊಡ ನೀನು. ನಡಿ, ಇವಾಗ ನಡಿ. ಎಣಿಸ್ಕೋಬೇಕಿರು. ಏನ್ ಮಾಡಿ ಸಾಯ್ತದ ನೀನು? ಫೋನೇ ತೆಗಿತಾ ಇಲ್ಲ. ಏನಾಯ್ತು ಜೈ? ಆ ಸುನಿ ಫೋನ್ ರಿಸೀವ್ ಮಾಡ್ತಿಲ್ವಾ? ಹಾಗಾದ್ರೆ ನಿಜವಾಗ್ಲೂ ಈ ಮದ್ವೆ ನಿಲ್ಲುತ್ತಾ? ಮದುವೆ ಟೆನಿಕಾಸ್ ನಿಲ್ಲೇಬೇಕು. ಅವನಿಗೆ ಎದ್ದು ಬಂದು ಮದುವೆ ನಿಲ್ಸಿದ್ರೆ ಸರಿ, ಇಲ್ವಾ ಅವನ ಹೆಣ ಬೀಳ್ಸಾದ್ರೆ ಮದುವೆ ನಿಲ್ಲಿಸ್ತೀನಿ. ಒಂದು ನಿಮಿಷ ಇರೋ, ಸಾರ್ ಫೋನ್ ಮಾಡ್ತೀನಿ. ಬಾಸ್,
ಏಯ್ ಅವ್ನು ನನ್ನ ಕಾಲೇಜ್ ಸಿಗ್ತಾ ಇಲ್ಲ. ನೀವೇ ಚೌಲ್ಟ್ರಿ ಹತ್ರ ಹೋಗಿ ಅಲ್ಲಿ ಏನಾಗುತ್ತೆ ಅಂತ ಅಪ್ಡೇಟ್ ಕೊಡಿ. ಸರಿ ಬಾಸ್, ಈಗಲೇ ಹೊರಡ್ತೀವಿ. ಏನಂತ? ಬಾಸ್ ಇಬ್ಬರನ್ನ ಚೌಟ್ರಿ ಹತ್ರ ಓಡಕ್ಕೆ ಹೇಳ್ತಾರೋ. ಸರಿ, ನೀವಿಬ್ರು ಹೊಡ್ರಿ. ಸರಿ ಬರ. ಚೌಲ್ಟ್ರಿ ಹತ್ರ ಇವ್ರನ್ನ ಅಲ್ಲಿಗೆ ಕಳಿಸ್ತಾ ಇದ್ದಾನೆ ಅವನು. ಅಯ್ಯೋ ದೇವ್ರೆ, ಏನಾಗ್ತಿದೆ ಅಲ್ಲಿ? ಜನ ಮದುವೆ ಮನೆಗೆ ಏನಕ್ಕೆ ಬರ್ತಾರೆ? ಸಂಭ್ರಮ ಪಡೋಕ್ಕೆ, ಸೆಲೆಬ್ರೇಟ್ ಮಾಡೋಕ್ಕೆ, ಖುಷಿ ಪಡೋದಕ್ಕೆ. ಬಟ್ ಇವತ್ತು ಆ ಮದುವೆಯಲ್ಲಿ ಸಂತೋಷ ಅನ್ನೋದೊಂದು ಬಿಟ್ಟು ಬೇರೆ ಎಲ್ಲ ನಡೆಯುತ್ತೆ. ಸೆಲೆಬ್ರೇಷನ್ನು ಸಾಯುತ್ತೆ. ಇವತ್ತಿನ ಈ ಕತೆ ಅಂತೂ ಮದುವೆಲಿ ಖಂಡಿತ ಮುಗಿಯಲ್ಲ. ಒಂದು ದುಃಖದಲ್ಲಿ ಮುಗಿಯುತ್ತೆ ಅಥವಾ ರಕ್ತದಲ್ಲಿ ಮುಗಿಯುತ್ತೆ.